ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ತುಂಬ ಯೋಚನೆ ಆಗಿತ್ತು. ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಇನ್ಸ್ಟೆಂಟಾಗಿ ಒಂದು ದೋಸೆ ಹಾಗೆಯೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಚಟ್ನಿನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೋಸೆಗೆ ನಾನಿಲ್ಲಿ 2 ಕಪ್ಪಷ್ಟು ಪೂರಿನ ಒಂದು ಪಾತ್ರೆಗೆ ಹಾಕಿ ಇದನ್ನು ಒಳ್ಳೆ ಫಿಲ್ಟರ್ ನೀರು ಹಾಕಿ ಒಂದು 20-30 ನಿಮಿಷ ನೆನೆಯೋಕೆ ಇಡ್ತಾಯಿದ್ದೀನಿ. ಫಿಲ್ಟರ್ ನೀರು ಹಾಕಿ ನೆನೆಸೋದ್ರಿಂದ ಮತ್ತೆ ತೊಳೆಯೋದು ಬೇಡ. ಆಮೇಲೆ ಏನೇ ಗಲೀಜಿದ್ರು, ಡಸ್ಟ್ ಅಥವಾ ಸ್ಯಾಂಡ್ ಪಾರ್ಟಿಕಲ್ಸ್ ಇದ್ದರೂ ಎಲ್ಲ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಸೊ ಮೇಲ್ಗಡೆ ನೀರನ್ನ ಚೆನ್ನಾಗಿ ಹಿಂಡ್ಕೊಂಡು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಆಯಿತು. ಹಾಗೆಯೇ ಇನ್ನೊಂದು ಬೌಲ್ಗೆ ನಾನಿಲ್ಲಿ 1 ಕಪ್ಪಷ್ಟು ರವೆ ಹಾಕೋತಾ ಇದ್ದೀನಿ. ಇದು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ, ಬಾಂಬೆ ರವೆ, ಅದನ್ನೇ ಹಾಕೋತಾ ಇದ್ದೀನಿ. ಹೇಗಿದ್ದರೂ ಇದನ್ನು ಮತ್ತೆ ನಾವು ರುಬ್ತೀವಿ, ಹಾಗಾಗಿ ಚಿರೋಟಿ ರವೆ ಹಾಕಬೇಕು ಅಂತ ಕೂಡ ಏನಿಲ್ಲ. ಇದಕ್ಕೂ ಕೂಡ ಫಿಲ್ಟರ್ ನೀರು ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಮುಳುಗೋವರೆಗೂ ನೀರು ಹಾಕಿಬಿಟ್ಟು ಇದನ್ನು ಒಂದು 20-30 ನಿಮಿಷ ನೆನೆಯೋಕೆ ಇಡ್ತಾಯಿದ್ದೀನಿ. ಹಾಗೆಯೇ ಮನೆಯಲ್ಲೇ ನಾನು ರೀಸೆಂಟಾಗಿ ಸೀಬೆಕಾಯಿ ತಂದಿದ್ದೆ, 1 kg. ಈಗ ಸೀಸನ್ನಲ್ಲಿದೆ ಸೀಬೆಕಾಯಿ, ಹಾಗಾಗಿ ಸೀಬೆಕಾಯಿ ಹಾಕಿಬಿಟ್ಟು ಚಟ್ನಿ ಮಾಡೋಣ ಅಂತ. ಇದು ಒಂದು ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಹಾಗೆ ಸೀಬೆಕಾಯಿ ತಿಂದರೆ ಎಷ್ಟೊಂದು ಜನಕ್ಕೆ ಆಗೋದಿಲ್ಲ. ನೆಗಡಿ, ಕೆಮ್ಮು, ಗಂಟ್ಲು ನೋವು ಇದೆಲ್ಲ ಬರುತ್ತೆ. ಹಾಗಾಗಿ ನನಗೆ ತುಂಬ ಇಷ್ಟ ಸೀಬೆಕಾಯಿ ಅಂದರೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಒಂದು 2 ಸೀಬೆಕಾಯಿನ ಚಟ್ನಿಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ ಯಾವಾಗಲೂ ಮೇಲೆ ತಿನ್ನೋದು ಎಷ್ಟೊಂದು ಜನಕ್ಕೆ ಆಗೋದಿಲ್ಲ. ಅಂದರೆ ಈಗ ಡಯಾಬಿಟಿಸ್ ಇರೋರು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ತೆಂಗಿನಕಾಯಿ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಅಂಥ ಟೈಮಲ್ಲಿ ಯಾವ ಥರ ದೋಸೆ ಆಗಲಿ, ಇಡ್ಲಿ ಆಗಲಿ, ಏನು ಮಾಡಿದಾಗಲೂ ಈ ಥರ ಬೇರೆ ಥರ ಚಟ್ನಿಗಳನ್ನ ಮಾಡಿಕೊಂಡು ತಿನ್ಬೋದು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸೀಬೆಕಾಯಿ. ಎಸ್ಪೆಷಲಿ ಡಯಾಬಿಟಿಸ್ ಇರೋರಿಗಂತೂ ಸೀಬೆಕಾಯಿ ತುಂಬ ಒಳ್ಳೆಯದು. ಹಾಗೆ ತಿನ್ನೋದಕ್ಕೆ ಈ ಸೀಸನಲ್ಲಿ ಕಷ್ಟ ಇರೋದ್ರಿಂದ ಈ ಥರ ಚಟ್ನಿ ಮಾಡಿಕೊಂಡು ತಿನ್ಬೋದು. ಇದನ್ನು ಚೆನ್ನಾಗಿ ಹುರ್ಕೊಂಡು ಬೇಯಿಸ್ಕೋತೀವಲ್ಲ, ಹಾಗಾಗಿ ಏನು ಕೋಲ್ಡ್ ಆಗೋದಿಲ್ಲ ನಿಮಗೆ. ನಾನು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸೀಬೆಕಾಯಿನ, ಇಲ್ಲಾಂದರೆ ಮಿಕ್ಸರ್ನಲ್ಲಿ ಕ್ಲೀನಾಗಿ ಗ್ರೈಂಡ್ ಆಗೋದಿಲ್ಲ ಅಂತ ಹೇಳಿ. ಇದು ಕಾಯಿ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿನ್ನೇನು ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಏನು ಹಾಕೋದಿಲ್ಲ. ಸೊ ಯಾರ್ಯಾರು ಈರುಳ್ಳಿ, ಬೆಳ್ಳುಳ್ಳಿ ತಿನ್ನೋದಿಲ್ವೋ ಅವ್ರು ಕೂಡ ಇದನ್ನು ಮಾಡ್ಕೋಬೋದು. ಬರೀ ಇನ್ಸ್ಟೆಂಟ್ ದೋಸೆ ಅಂತಲ್ಲ, ಇಡ್ಲಿ ಅಥವಾ ನೀವು ಟ್ರೆಡಿಷ್ನಲ್ ಆಗಿ ಅಕ್ಕಿ ಬೇಳೆ ಎಲ್ಲ ನೆನೆಸಿ ಮಾಡಿದ್ರು ದೋಸೆ, ಅದಕ್ಕೂ ಕೂಡ ನೀವು ನೆಂಚ್ಕೊಳ್ಳೋಕ್ಕೆ ಮಾಡ್ಕೋಬೋದು. ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ತುಂಬ ಕಡಿಮೆ ಎಣ್ಣೆ ಹಿಡಿಯುತ್ತೆ ಇದಕ್ಕೆ. ಈ ಒಂದು ಕಟ್ ಮಾಡ್ಕೊಂಡಿರೋ ಸೀಬೆಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನೊಂಚೂರು ಜಾಸ್ತಿನೇ ಹಾಕಿದ್ದೀನಿ ಒಳ್ಳೆಯದು ಅಂತ ಹೇಳಿ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ. ಸೊ ಶುಂಠಿ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ, ಅಂದರೆ ಅದರದ್ದೇ ಒಂಥರ ವಾಸನೆ ಜಾಸ್ತಿ ಆಗಿಬಿಡುತ್ತೆ. ಚೆನ್ನಾಗಿ ಹುರ್ಕೊಂಡು ಸೀಬೆಕಾಯಿ ಎಲ್ಲ ಕಲರ್ ಚೇಂಜ್ ಆದಮೇಲೆ, ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನು ಆರಕ್ಕಿಟ್ಬಿಟ್ಟು, ಅಷ್ಟೊತ್ತಿಗೆ ಇಲ್ಲಿ ರವೆ ಕೂಡ ನೆಂದಿದೆ. ಸೊ ಈ ಒಂದು ಪುರಿನ ನೀರನ್ನ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಬರೀ ಪುರಿ ಮಾತ್ರ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ರವೆ ಕೂಡ ಅಷ್ಟೇ, ರವೆನಲ್ಲಿ ಮೇಲೆ ಎಕ್ಸ್ಟ್ರಾ ಏನು ನೀರು ತೇಲ್ತಾ ಇರುತ್ತಲ್ಲ ಅದನ್ನು ಮಾತ್ರ ಚೆಲ್ಬಿಟ್ಟು ರವೆ ಹಾಕ್ಕೊಂಡ್ರೆ ಆಯಿತು. ಸೊ ರವೆ ಈ ಥರ ಹಿಂಡಿ ಹಾಕೋದೇನು ಬೇಕಿಲ್ಲ. ನಾವು ಇದಕ್ಕೆ ಮತ್ತೆ ಮೇಲ್ಗಡೆ ನೀರು ಕೂಡ ಏನು ಹಾಕೋದು ಬೇಕಿಲ್ಲ. ಸೊ ಹಾಗಾಗಿ ರವೆನಲ್ಲಿ ಏನು ನೀರಂಶ ಇರುತ್ತೋ ಅದಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಗೋಗುತ್ತೆ. ತುಂಬ ಈಸಿ ಮಾಡ್ಕೊಳ್ಳೋದು. ಯಾವತ್ತೂ ಪ್ಲ್ಯಾನ್ ಮಾಡಿರೋದಿಲ್ವೋ ಬೆಳಗ್ಗೆ ತಿಂಡಿಗೆ, ಅಥವಾ ತಿಂಡಿ ಅಂತಲ್ಲ, ರಾತ್ರಿ ಹೊತ್ತು ಊಟ ಮಾಡದೇ ಇರೋರು ಕೂಡ ಈ ಥರ ಒಂದೊಂದು ದಿವಸ ಮಾಡಿಕೊಂಡು ತಿನ್ಬೋದು. ಸೊ ಇವಾಗ ನಾನಿಲ್ಲಿ ದೋಸೆ ಹಿಟ್ಟನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನಾನು ಮತ್ತೆ ಏನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ, ಅದರಲ್ಲಿರೋ ನೀರಂಶನೇ ಸಾಕಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಚಟ್ನಿ ಮಾಡ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ನೆನೆಯೋಕೆ ಇಟ್ಬಿಡ್ತಾ ಇದ್ದೀನಿ. ರವೆ ಸ್ವಲ್ಪ ನೀರಂಶ ಎಲ್ಲ ಹೀರ್ಕೊಳ್ಳುತ್ತಲ್ಲ, ಹಾಗಾಗಿ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟು, ಇದು ಕೂಡ ಆರಿದೆ, ಹುರ್ಕೊಂಡಿರೋ ಸೀಬೆಕಾಯಿ ಕೂಡ ಆರಿದೆ, ಅದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನಿಮಗೆ ಚಟ್ನಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹುರ್ಗಡ್ಲೆ ಹಾಕೋಬೋದು, ಇಲ್ಲ ತೆಳ್ಳಗೆ ನೀರಾಗಿರಬೇಕು ಅಂದರೆ ಕಡಿಮೆ ಹಾಕೋಬೋದು. ಸೊ ಎಷ್ಟು ಬೇಕೋ ಅಷ್ಟು ಹುರ್ಗಡ್ಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ರುಚಿಗೆ ಉಪ್ಪನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ಬೆಲ್ಲ ಇಷ್ಟಪಡೋರು ಬೆಲ್ಲ ಕೂಡ ಒಂದು ಸ್ವಲ್ಪ ಹಾಕೋಬೋದು. ಉಪ್ಪು, ಖಾರ, ಹುಳಿ ಎಲ್ಲ ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ಇವಾಗ ಚಟ್ನಿ ಕೂಡ ರೆಡಿ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರ್ಗಡ್ಲೆ ಒಂದು 2 ಸ್ಪೂನ್ ಜಾಸ್ತಿ ಇರೋದ್ರಿಂದ ನಾನು ಇದಕ್ಕೆ ಇನ್ನೊಂಚೂರು ನೀರು ಹಾಕಿಬಿಟ್ಟು, ಮಿಕ್ಸರ್ ಜಾರ್ ಕೂಡ ಚಿಕ್ಕದಾಗಿತ್ತು, ಹಾಗಾಗಿ ತುಂಬ ನೀರು ಹಾಕಿ ನನಗೆ ರುಬ್ಬಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಮತ್ತು ಬೌಲ್ಗೆ ಆ ನೀರನ್ನೆಲ್ಲ ಹಾಕೋತಾ ಇದ್ದೀನಿ.
ಸೊ ಚಟ್ನಿ ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಇಷ್ಟನೋ, ಕೆಲವ್ರು ನೀರಾಗಿ ಇಷ್ಟಪಡ್ತಾರೆ, ಕೆಲವ್ರು ಗಟ್ಟಿ ಚಟ್ನಿ ಇಷ್ಟಪಡ್ತಾರೆ. ಸೊ ನೋಡಿಕೊಂಡು ನೀವು ಅದ್ರ ಪ್ರಕಾರ ನೀರು ಹಾಕ್ಕೋಬೋದು. ಸೊ ಇದಿಷ್ಟೇ ಚಟ್ನಿ ರೆಡಿ. ಇವಾಗ ದೋಸೆ ಹಿಟ್ಟು ಕೂಡ ಒಂದು 10 ನಿಮಿಷ ಆಗಿದೆ ರೆಸ್ಟ್ ಮಾಡೋಕ್ಕಿಟ್ಟು. ಅದಕ್ಕೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆ ಸೋಡಾ ಕೂಡ, ಅಡುಗೆ ಸೋಡಾ ಕೂಡ ಹಾಕೋತಾ ಇದ್ದೀನಿ. ತುಂಬ ಚಿಟಿಕೆ ಅಷ್ಟೇ ಹಾಕಿರೋದು, ಜಾಸ್ತಿ ಏನು ಹಾಕಿಲ್ಲ. ಸೊ ಇದನ್ನ ಚೆನ್ನಾಗಿ ಒಂದು ಸಲ ಕಲಿಸ್ಬಿಟ್ಟು ಅಷ್ಟೊತ್ತಿಗೆ ನಾನು ದೋಸೆ ಹೆಂಚು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಬಿಸಿಯಾಗಿದೆ. ಈ ದೋಸೆನ ಇನ್ಸ್ಟೆಂಟಾಗಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಗೋಯ್ತು. ನನಗೆ ಸ್ವಲ್ಪ ಈ ಸೆಟ್ ದೋಸೆ ಥರ ದಪ್ಪ ಇದ್ದರೆ ಇಷ್ಟ ದೋಸೆ, ಹಾಗಾಗಿ ನಾನು ಸ್ವಲ್ಪ ದಪ್ಪಗೆ ಬಿಟ್ಕೊಂಡಿದ್ದೀನಿ. ತೆಳ್ಳಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ತೆಳ್ಳಗೂ ಕೂಡ ನೀವು ಮಾಡ್ಕೋಬೋದು, ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದಕ್ಕೆ 2 ಸೈಡು ಬೇಯಿಸ್ಕೊಂಬಿಟ್ರೆ ಆಯಿತು. ಜಾಸ್ತಿ ಎಣ್ಣೆ ಏನು ಹಿಡಿಯಲ್ಲ, ಒಂದು ಅರ್ಧ ಸ್ಪೂನಷ್ಟು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟೀಸ್ ಇರೋರಿಗೆ ಇದೊಂಥರ ಒಳ್ಳೆ ಕಾಂಬಿನೇಷನ್, ಬ್ರೇಕ್ಫಾಸ್ಟ್ ಕಾಂಬಿನೇಷನ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ.